ವಿಚಾರದಲ್ಲಿ ತರಾತುರಿಯಲ್ಲಿ ಎಸ್ಐಟಿ ರಚನೆ ಮಾಡಲಾಯಿತು. ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಮುಸುಕುಧಾರಿಗೆ ಮಂಪರು ಪರೀಕ್ಷೆಗೆ ಸಿದ್ಧತೆ ಆಗಿತ್ತು. ದಕ್ಷಿಣ ಕನ್ನಡ ಎಸ್ಪಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದರ ನಡುವೆ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಎಸ್ಐಟಿ ರಚನೆ ಮಾಡಿದೆ. ಇದರ ಬಗ್ಗೆ ಗೃಹ ಸಚಿವರು ಸೂಕ್ತ ಉತ್ತರ ಕೊಡ್ತಾ ಇಲ್ಲ ಅಂತ. ಇನ್ನು ಶಶಿಕಾಂತ್ ಸೆಂಥಿಲ್ ಪಾತ್ರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇದಕ್ಕೆಲ್ಲ ರಾಜ್ಯ ಸರ್ಕಾರವೇ ಉತ್ತರ ನೀಡಬೇಕು ವಿಧಾನಸೌಧದಲ್ಲಿ, ಹಾಗಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮನಸ್ಸಿನಲ್ಲಿರುವಂತಹ ಕೆಲವು ಡೌಟ್ಸ್ಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಹೋಮ್ ಮಿನಿಸ್ಟರ್ ಮಾಡಲಿಲ್ಲ. ಸುತ್ತು ಬಳಸಿ ಬೇರೆ ವಿಷಯಗಳನ್ನೇ ಮಾತಾಡಿದ್ದಾರೆ. ಒಂದು ಎಸ್ಐಟಿ ಏನು ರಚನೆ ಆಗಿದೆ, ಅದು ಇನ್ವೆಸ್ಟಿಗೇಷನ್ ಮಾಡುವ ಯಾವುದೇ ಏಜೆನ್ಸಿ ಬಗ್ಗೆ ನಮ್ಗೆ ಸಮಸ್ಯೆ ಇಲ್ಲ. ಆದರೆ ಎಸ್ಐಟಿ ತನಿಖೆಯಾದ ಬಗೆ, ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರು, ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ನ ಕೈವಾಡ ಏನಿದೆ, ಇವರ ಇಲ್ಲಿ ಕರ್ನಾಟಕದ ಇನ್ಚಾರ್ಜ್ ವೇಣುಗೋಪಾಲ್ ಅವರ ಏನು ಹ್ಯಾಂಡ್ ಇದೆ, ಇದರಲ್ಲಿ ಕೈವಾಡ ಏನಿದೆ, ಕೇರಳದ ಒಬ್ಬರು ಎಂಪಿ ಅವರು ನಾವು ಇದನ್ನ ತನಿಖೆನ ನಾವು ಕೈ ತೆಗೆದುಕೊಳ್ತೇವೆ ಅನ್ನುವ ಮಾತನ್ನು ಹೇಳ್ತಾರೆ. ಅವರ ಕೈವಾಡ ಏನಿದೆ, ಕೇರಳ ಅಸೆಂಬ್ಲಿಗೆ ಕೆಲವರು ಲೆಟರ್ ಅನ್ನ ಬರೀತಾರೆ, ಕೇರಳ ಅಸೆಂಬ್ಲಿಯಲ್ಲಿ ವಿಷಯವನ್ನು ತೆಗೆದುಕೊಳ್ಬೇಕು, ರಿಸಲ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಕೇರಳದಲ್ಲಿರುವ ಸ್ಥಾಪಿತ ಹಿತಾಸಕ್ತಿಗಳು ಯಾರೆಲ್ಲ, ಮತ್ತು ಈ ಒಂದು ಎಸ್ಐಟಿ ತನಿಖೆ ಆಗುವ ಆದಿತ್ಯವಾರ ಏನ್ ಮಾಡಿದ್ದಾರೆ, ಸೋಮವಾರ ಈ ಅನಾಮಿಕ ವ್ಯಕ್ತಿಯ ಮಂಪರು ಪರೀಕ್ಷೆಗೆ ಸ್ಥಳೀಯ ಎಸ್ಪಿ ಅವರು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ. ಅರ್ಜಿ ಹಿಯರಿಂಗ್ಗೆ ಸೋಮವಾರ ಬರ್ತಾ ಇತ್ತು. ಆದರೆ ಆದಿತ್ಯವಾರನೇ ಇವರು ಎಸ್ಐಟಿಯನ್ನ ಅನೌನ್ಸ್ ಮಾಡಿದ್ದಾರೆ. ಎಸ್ಐಟಿ ಇನ್ವೆಸ್ಟಿಗೇಷನ್ಸ್ ಏನಾಗ್ತಿದೆ ಅದ್ರ ಬಗ್ಗೆ ನಮಗೆ ಖಂಡಿತ ಎಲ್ಲಾ ರೀತಿಯ ಇನ್ವೆಸ್ಟಿಗೇಷನ್ಸ್ ನಾವು ಸ್ವಾಗತ ಮಾಡ್ತೇವೆ. ನಮ್ಮ ಮನಸ್ಸಿನಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ತರಾತುರಿಯಲ್ಲಿ ಎಸ್ಐಟಿ ರಚನೆ ಮಾಡಲಾಯಿತು. ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಮುಸುಕುಧಾರಿಗೆ ಮಂಪರು ಪರೀಕ್ಷೆಗೆ ಸಿದ್ಧತೆ ಆಗಿತ್ತು. ದಕ್ಷಿಣ ಕನ್ನಡ ಎಸ್ಪಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದರ ನಡುವೆ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಎಸ್ಐಟಿ ರಚನೆ ಮಾಡಿದೆ. ಇದರ ಬಗ್ಗೆ ಗೃಹ ಸಚಿವರು ಸೂಕ್ತ ಉತ್ತರ ಕೊಡ್ತಾ ಇಲ್ಲ ಅಂತ. ಇನ್ನು ಶಶಿಕಾಂತ್ ಸೆಂಥಿಲ್ ಪಾತ್ರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇದಕ್ಕೆಲ್ಲ ರಾಜ್ಯ ಸರ್ಕಾರವೇ ಉತ್ತರ ನೀಡಬೇಕು ವಿಧಾನಸೌಧದಲ್ಲಿ, ಹಾಗಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮನಸ್ಸಿನಲ್ಲಿರುವಂತಹ ಕೆಲವು ಡೌಟ್ಸ್ಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಹೋಮ್ ಮಿನಿಸ್ಟರ್ ಮಾಡಲಿಲ್ಲ. ಸುತ್ತು ಬಳಸಿ ಬೇರೆ ವಿಷಯಗಳನ್ನೇ ಮಾತಾಡಿದ್ದಾರೆ. ಒಂದು ಎಸ್ಐಟಿ ಏನು ರಚನೆ ಆಗಿದೆ, ಅದು ಇನ್ವೆಸ್ಟಿಗೇಷನ್ ಮಾಡುವ ಯಾವುದೇ ಏಜೆನ್ಸಿ ಬಗ್ಗೆ ನಮ್ಗೆ ಸಮಸ್ಯೆ ಇಲ್ಲ. ಆದರೆ ಎಸ್ಐಟಿ ತನಿಖೆಯಾದ ಬಗೆ, ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರು, ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ನ ಕೈವಾಡ ಏನಿದೆ, ಇವರ ಇಲ್ಲಿ ಕರ್ನಾಟಕದ ಇನ್ಚಾರ್ಜ್ ವೇಣುಗೋಪಾಲ್ ಅವರ ಏನು ಹ್ಯಾಂಡ್ ಇದೆ, ಇದರಲ್ಲಿ ಕೈವಾಡ ಏನಿದೆ, ಕೇರಳದ ಒಬ್ಬರು ಎಂಪಿ ಅವರು ನಾವು ಇದನ್ನ ತನಿಖೆನ ನಾವು ಕೈ ತೆಗೆದುಕೊಳ್ತೇವೆ ಅನ್ನುವ ಮಾತನ್ನು ಹೇಳ್ತಾರೆ. ಅವರ ಕೈವಾಡ ಏನಿದೆ, ಕೇರಳ ಅಸೆಂಬ್ಲಿಗೆ ಕೆಲವರು ಲೆಟರ್ ಅನ್ನ ಬರೀತಾರೆ, ಕೇರಳ ಅಸೆಂಬ್ಲಿಯಲ್ಲಿ ವಿಷಯವನ್ನು ತೆಗೆದುಕೊಳ್ಬೇಕು, ರಿಸಲ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಕೇರಳದಲ್ಲಿರುವ ಸ್ಥಾಪಿತ ಹಿತಾಸಕ್ತಿಗಳು ಯಾರೆಲ್ಲ, ಮತ್ತು ಈ ಒಂದು ಎಸ್ಐಟಿ ತನಿಖೆ ಆಗುವ ಆದಿತ್ಯವಾರ ಏನ್ ಮಾಡಿದ್ದಾರೆ, ಸೋಮವಾರ ಈ ಅನಾಮಿಕ ವ್ಯಕ್ತಿಯ ಮಂಪರು ಪರೀಕ್ಷೆಗೆ ಸ್ಥಳೀಯ ಎಸ್ಪಿ ಅವರು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ. ಅರ್ಜಿ ಹಿಯರಿಂಗ್ಗೆ ಸೋಮವಾರ ಬರ್ತಾ ಇತ್ತು. ಆದರೆ ಆದಿತ್ಯವಾರನೇ ಇವರು ಎಸ್ಐಟಿಯನ್ನ ಅನೌನ್ಸ್ ಮಾಡಿದ್ದಾರೆ. ಎಸ್ಐಟಿ ಇನ್ವೆಸ್ಟಿಗೇಷನ್ಸ್ ಏನಾಗ್ತಿದೆ ಅದ್ರ ಬಗ್ಗೆ ನಮಗೆ ಖಂಡಿತ ಎಲ್ಲಾ ರೀತಿಯ ಇನ್ವೆಸ್ಟಿಗೇಷನ್ಸ್ ನಾವು ಸ್ವಾಗತ ಮಾಡ್ತೇವೆ. ನಮ್ಮ ಮನಸ್ಸಿನಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ತರಾತುರಿಯಲ್ಲಿ ಎಸ್ಐಟಿ ರಚನೆ ಮಾಡಲಾಯಿತು. ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಮುಸುಕುಧಾರಿಗೆ ಮಂಪರು ಪರೀಕ್ಷೆಗೆ ಸಿದ್ಧತೆ ಆಗಿತ್ತು. ದಕ್ಷಿಣ ಕನ್ನಡ ಎಸ್ಪಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದರ ನಡುವೆ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಎಸ್ಐಟಿ ರಚನೆ ಮಾಡಿದೆ. ಇದರ ಬಗ್ಗೆ ಗೃಹ ಸಚಿವರು ಸೂಕ್ತ ಉತ್ತರ ಕೊಡ್ತಾ ಇಲ್ಲ ಅಂತ. ಇನ್ನು ಶಶಿಕಾಂತ್ ಸೆಂಥಿಲ್ ಪಾತ್ರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇದಕ್ಕೆಲ್ಲ ರಾಜ್ಯ ಸರ್ಕಾರವೇ ಉತ್ತರ ನೀಡಬೇಕು ವಿಧಾನಸೌಧದಲ್ಲಿ, ಹಾಗಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮನಸ್ಸಿನಲ್ಲಿರುವಂತಹ ಕೆಲವು ಡೌಟ್ಸ್ಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಹೋಮ್ ಮಿನಿಸ್ಟರ್ ಮಾಡಲಿಲ್ಲ. ಸುತ್ತು ಬಳಸಿ ಬೇರೆ ವಿಷಯಗಳನ್ನೇ ಮಾತಾಡಿದ್ದಾರೆ. ಒಂದು ಎಸ್ಐಟಿ ಏನು ರಚನೆ ಆಗಿದೆ, ಅದು ಇನ್ವೆಸ್ಟಿಗೇಷನ್ ಮಾಡುವ ಯಾವುದೇ ಏಜೆನ್ಸಿ ಬಗ್ಗೆ ನಮ್ಗೆ ಸಮಸ್ಯೆ ಇಲ್ಲ. ಆದರೆ ಎಸ್ಐಟಿ ತನಿಖೆಯಾದ ಬಗೆ,
ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರು, ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ನ ಕೈವಾಡ ಏನಿದೆ, ಇವರ ಇಲ್ಲಿ ಕರ್ನಾಟಕದ ಇನ್ಚಾರ್ಜ್ ವೇಣುಗೋಪಾಲ್ ಅವರ ಏನು ಹ್ಯಾಂಡ್ ಇದೆ, ಇದರಲ್ಲಿ ಕೈವಾಡ ಏನಿದೆ. ಕೇರಳದ ಒಬ್ಬರು ಎಂಪಿ ಅವರು ನಾವು ಇದನ್ನ ತನಿಖೆಯನ್ನ ನಾವು ಕೈ ತೆಗೆದುಕೊಳ್ತೇವೆ ಅನ್ನುವ ಮಾತನ್ನು ಹೇಳ್ತಾರೆ. ಅವರ ಕೈವಾಡ ಏನಿದೆ. ಕೇರಳ ಅಸೆಂಬ್ಲಿಗೆ ಕೆಲವರು ಲೆಟರ್ ಅನ್ನ ಬರೀತಾರೆ. ಕೇರಳ ಅಸೆಂಬ್ಲಿಯಲ್ಲಿ ಈ ವಿಷಯವನ್ನ ತೆಗೆದುಕೊಳ್ಬೇಕು, ರಿಸಲ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಕೇರಳದಲ್ಲಿರುವ ಸ್ಥಾಪಿತ ಹಿತಾಸಕ್ತಿಗಳು ಯಾರೆಲ್ಲ, ಮತ್ತು ಈ ಒಂದು ಎಸ್ಐಟಿ ತನಿಖೆ ಆಗುವ ಆದಿತ್ಯವಾರ ಏನ್ ಮಾಡಿದ್ದಾರೆ, ಸೋಮವಾರ ಈ ಅನಾಮಿಕ ವ್ಯಕ್ತಿಯ ಮಂಪೂರು ಪರೀಕ್ಷೆಗೆ ಸ್ಥಳೀಯ ಎಸ್ಪಿ ಅವರು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ. ಅರ್ಜಿ ಹಿಯರಿಂಗ್ಗೆ ಸೋಮವಾರ ಬರ್ತಾ ಇತ್ತು. ಆದ್ರೆ ಆದಿತ್ಯವಾರನೇ ಇವರು ಎಸ್ಐಟಿಯನ್ನ ಅನೌನ್ಸ್ ಮಾಡಿದ್ದಾರೆ. ಎಸ್ಐಟಿ ಇನ್ವೆಸ್ಟಿಗೇಷನ್ಸ್ ಏನಾಗ್ತಿದೆ ಅದ್ರ ಬಗ್ಗೆ ನಮಗೆ ಖಂಡಿತ ಎಲ್ಲಾ ರೀತಿಯ ಇನ್ವೆಸ್ಟಿಗೇಷನ್ಸ್ ನಾವು ಸ್ವಾಗತ ಮಾಡ್ತೇವೆ. ನಮ್ಮ ಮನಸ್ಸಿನಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ತರಾತುರಿಯಲ್ಲಿ ಎಸ್ಐಟಿ ರಚನೆ ಮಾಡಲಾಯಿತು. ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಮುಸುಕುಧಾರಿಗೆ ಮಂಪರು ಪರೀಕ್ಷೆಗೆ ಸಿದ್ದತೆ ಆಗಿತ್ತು. ದಕ್ಷಿಣ ಕನ್ನಡ ಎಸ್ಪಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದರ ನಡುವೆ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಎಸ್ಐಟಿ ರಚನೆ ಮಾಡಿದೆ. ಇದರ ಬಗ್ಗೆ ಗೃಹ ಸಚಿವರು ಸೂಕ್ತ ಉತ್ತರ ಕೊಡ್ತಾ ಇಲ್ಲ ಅಂತ. ಇನ್ನು ಶಶಿಕಾಂತ್ ಸೆಂಥಿಲ್ ಪಾತ್ರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇದಕ್ಕೆಲ್ಲ ರಾಜ್ಯ ಸರ್ಕಾರವೇ ಉತ್ತರ ನೀಡಬೇಕು. ವಿಧಾನಸೌಧದಲ್ಲಿ ಹಾಗಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮನಸ್ಸಿನಲ್ಲಿರುವಂತಹ ಕೆಲವು ಡೌಟ್ಸ್ಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಹೋಮ್ ಮಿನಿಸ್ಟರ್ ಮಾಡಲಿಲ್ಲ. ಸುತ್ತು ಬಳಸಿ ಬೇರೆ ವಿಷಯಗಳನ್ನೇ ಮಾತಾಡಿದ್ದಾರೆ. ಒಂದು ಎಸ್ಐಟಿ ಏನ್ ರಚನೆ ಆಗಿದೆ, ಅದು ಇನ್ವೆಸ್ಟಿಗೇಷನ್ ಮಾಡುವ ಯಾವುದೇ ಏಜೆನ್ಸಿ ಬಗ್ಗೆ ನಮ್ಗೆ ಸಮಸ್ಯೆ ಇಲ್ಲ. ಆದ್ರೆ ಎಸ್ಐಟಿ ತನಿಖೆಯಾದ ಬಗೆ, ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರು, ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ನ ಕೈವಾಡ ಏನಿದೆ, ಇವರ ಇಲ್ಲಿ ಕರ್ನಾಟಕದ ಇನ್ಚಾರ್ಜ್ ವೇಣುಗೋಪಾಲ್ ಅವರ ಏನು ಹ್ಯಾಂಡ್ ಇದೆ, ಇದರಲ್ಲಿ ಕೈವಾಡ ಏನಿದೆ. ಕೇರಳದ ಒಬ್ಬರು ಎಂಪಿ ಅವರು ನಾವು ಇದನ್ನ ತನಿಖೆಯನ್ನ ನಾವು ಕೈ ತೆಗೆದುಕೊಳ್ತೇವೆ ಅನ್ನುವ ಮಾತನ್ನು ಹೇಳ್ತಾರೆ. ಅವರ ಕೈವಾಡ ಏನಿದೆ. ಕೇರಳ ಅಸೆಂಬ್ಲಿಗೆ ಕೆಲವರು ಲೆಟರ್ ಅನ್ನ ಬರೀತಾರೆ. ಕೇರಳ ಅಸೆಂಬ್ಲಿಯಲ್ಲಿ ಈ ವಿಷಯವನ್ನ ತೆಗೆದುಕೊಳ್ಬೇಕು, ರಿಸಲ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಕೇರಳದಲ್ಲಿರುವ ಸ್ಥಾಪಿತ ಹಿತಾಸಕ್ತಿಗಳು ಯಾರೆಲ್ಲ, ಮತ್ತು ಈ ಒಂದು ಎಸ್ಐಟಿ ತನಿಖೆ ಆಗುವ ಆದಿತ್ಯವಾರ ಏನ್ ಮಾಡಿದ್ದಾರೆ, ಸೋಮವಾರ ಈ ಅನಾಮಿಕ ವ್ಯಕ್ತಿಯ ಮಂಪೂರು ಪರೀಕ್ಷೆಗೆ ಸ್ಥಳೀಯ ಎಸ್ಪಿ ಅವರು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ. ಅರ್ಜಿ ಹಿಯರಿಂಗ್ಗೆ ಸೋಮವಾರ ಬರ್ತಾ ಇತ್ತು. ಆದ್ರೆ ಆದಿತ್ಯವಾರನೇ ಇವರು ಎಸ್ಐಟಿಯನ್ನ ಅನೌನ್ಸ್ ಮಾಡಿದ್ದಾರೆ. ಎಸ್ಐಟಿ ಇನ್ವೆಸ್ಟಿಗೇಷನ್ಸ್ ಏನಾಗ್ತಿದೆ ಅದ್ರ ಬಗ್ಗೆ ನಮಗೆ ಖಂಡಿತ ಎಲ್ಲಾ ರೀತಿಯ ಇನ್ವೆಸ್ಟಿಗೇಷನ್ಸ್ ನಾವು ಸ್ವಾಗತ ಮಾಡ್ತೇವೆ. ನಮ್ಮ ಮನಸ್ಸಿನ ಧರ್ಮಸ್ಥಳ ವಿಚಾರದಲ್ಲಿ ತರಾತುರಿಯಲ್ಲಿ ಎಸ್ಐಟಿ ರಚನೆ ಮಾಡಲಾಯಿತು. ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಮುಸುಕುಧಾರಿಗೆ ಮಂಪರು ಪರೀಕ್ಷೆಗೆ ಸಿದ್ದತೆ ಆಗಿತ್ತು. ದಕ್ಷಿಣ ಕನ್ನಡ ಎಸ್ಪಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದರ ನಡುವೆ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಎಸ್ಐಟಿ ರಚನೆ ಮಾಡಿದೆ. ಇದರ ಬಗ್ಗೆ ಗೃಹ ಸಚಿವರು ಸೂಕ್ತ ಉತ್ತರ ಕೊಡ್ತಾ ಇಲ್ಲ ಅಂತ. ಇನ್ನು ಶಶಿಕಾಂತ್ ಸೆಂಥಿಲ್ ಪಾತ್ರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇದಕ್ಕೆಲ್ಲ ರಾಜ್ಯ ಸರ್ಕಾರವೇ ಉತ್ತರ ನೀಡಬೇಕು. ವಿಧಾನಸೌಧದಲ್ಲಿ ಹಾಗಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮನಸ್ಸಿನಲ್ಲಿರುವಂತಹ ಕೆಲವು ಡೌಟ್ಸ್ಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಹೋಮ್ ಮಿನಿಸ್ಟರ್ ಮಾಡಲಿಲ್ಲ. ಸುತ್ತು ಬಳಸಿ ಬೇರೆ ವಿಷಯಗಳನ್ನೇ ಮಾತಾಡಿದ್ದಾರೆ. ಒಂದು ಎಸ್ಐಟಿ ಏನ್ ರಚನೆ ಆಗಿದೆ, ಅದು ಇನ್ವೆಸ್ಟಿಗೇಷನ್ ಮಾಡುವ ಯಾವುದೇ ಏಜೆನ್ಸಿ ಬಗ್ಗೆ ನಮ್ಗೆ ಸಮಸ್ಯೆ ಇಲ್ಲ. ಆದ್ರೆ ಎಸ್ಐಟಿ ತನಿಖೆಯಾದ ಬಗೆ, ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರು, ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ ನ ಕೈವಾಡ ಏನಿದೆ, ಇವರ ಇಲ್ಲಿ ಕರ್ನಾಟಕದ ಇನ್ಚಾರ್ಜ್ ವೇಣುಗೋಪಾಲ್ ಅವರ ಏನು ಹ್ಯಾಂಡ್ ಇದೆ, ಇದರಲ್ಲಿ ಕೈವಾಡ ಏನಿದೆ. ಕೇರಳದ ಒಬ್ಬರು ಎಂಪಿ ಅವರು ನಾವು ಇದನ್ನ ತನಿಖೆಯನ್ನ ನಾವು ಕೈ ತೆಗೆದುಕೊಳ್ತೇವೆ ಅನ್ನುವ ಮಾತನ್ನು ಹೇಳ್ತಾರೆ. ಅವರ ಕೈವಾಡ ಏನಿದೆ. ಕೇರಳ ಅಸೆಂಬ್ಲಿಗೆ ಕೆಲವರು ಲೆಟರ್ ಅನ್ನ ಬರೀತಾರೆ. ಕೇರಳ ಅಸೆಂಬ್ಲಿಯಲ್ಲಿ ಈ ವಿಷಯವನ್ನ ತೆಗೆದುಕೊಳ್ಬೇಕು, ರಿಸಲ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಕೇರಳದಲ್ಲಿರುವ ಸ್ಥಾಪಿತ ಹಿತಾಸಕ್ತಿಗಳು ಯಾರೆಲ್ಲ, ಮತ್ತು ಈ ಒಂದು ಎಸ್ಐಟಿ ತನಿಖೆ ಆಗುವ ಆದಿತ್ಯವಾರ ಏನ್ ಮಾಡಿದ್ದಾರೆ, ಸೋಮವಾರ ಈ ಅನಾಮಿಕ ವ್ಯಕ್ತಿಯ ಮಂಪೂರು ಪರೀಕ್ಷೆಗೆ ಸ್ಥಳೀಯ ಎಸ್ಪಿ ಅವರು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ. ಅರ್ಜಿ ಹಿಯರಿಂಗ್ಗೆ ಸೋಮವಾರ ಬರ್ತಾ ಇತ್ತು. ಆದ್ರೆ ಆದಿತ್ಯವಾರನೇ ಇವರು ಎಸ್ಐಟಿಯನ್ನ ಅನೌನ್ಸ್ ಮಾಡಿದ್ದಾರೆ. ಎಸ್ಐಟಿ ಇನ್ವೆಸ್ಟಿಗೇಷನ್ಸ್ ಏನಾಗ್ತಿದೆ ಅದ್ರ ಬಗ್ಗೆ ನಮಗೆ
ಖಂಡಿತ ಎಲ್ಲ ರೀತಿಯ ಇನ್ವೆಸ್ಟಿಗೇಷನ್ಸ್ ನಾವು ಸ್ವಾಗತ ಮಾಡ್ತೇವೆ. ನಮ್ಮ ಮನಸ್ಸಿನಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ತರಾತುರಿಯಲ್ಲಿ ಎಸ್ಐಟಿ ರಚನೆ ಮಾಡಲಾಯಿತು. ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಮುಸುಕುಧಾರಿಗೆ ಮಂಪರು ಪರೀಕ್ಷೆಗೆ ಸಿದ್ದತೆ ಆಗಿತ್ತು. ದಕ್ಷಿಣ ಕನ್ನಡ ಎಸ್ಪಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದರ ನಡುವೆ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಎಸ್ಐಟಿ ರಚನೆ ಮಾಡಿದೆ. ಇದರ ಬಗ್ಗೆ ಗೃಹ ಸಚಿವರು ಸೂಕ್ತ ಉತ್ತರ ಕೊಡ್ತಾ ಇಲ್ಲ ಅಂತ. ಇನ್ನು ಶಶಿಕಾಂತ್ ಸೆಂಥಿಲ್ ಪಾತ್ರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇದಕ್ಕೆಲ್ಲ ರಾಜ್ಯ ಸರ್ಕಾರವೇ ಉತ್ತರ ನೀಡಬೇಕು. ವಿಧಾನಸೌಧದಲ್ಲಿ ಹಾಗಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮನಸ್ಸಿನಲ್ಲಿರುವಂತಹ ಕೆಲವು ಡೌಟ್ಸ್ಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಹೋಮ್ ಮಿನಿಸ್ಟರ್ ಮಾಡಲಿಲ್ಲ. ಸುತ್ತು ಬಳಸಿ ಬೇರೆ ವಿಷಯಗಳನ್ನೇ ಮಾತಾಡಿದ್ದಾರೆ. ಒಂದು ಎಸ್ಐಟಿ ಏನು ರಚನೆ ಆಗಿದೆ, ಅದು ಇನ್ವೆಸ್ಟಿಗೇಷನ್ ಮಾಡುವ ಯಾವುದೇ ಏಜೆನ್ಸಿ ಬಗ್ಗೆ ನಮ್ಗೆ ಸಮಸ್ಯೆ ಇಲ್ಲ. ಆದರೆ ಎಸ್ಐಟಿ ತನಿಖೆಯಾದ ಬಗೆ, ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರು, ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನ ಕೈವಾಡ ಏನಿದೆ, ಇವರ ಇಲ್ಲಿ ಕರ್ನಾಟಕದ ಇನ್ಚಾರ್ಜ್ ವೇಣುಗೋಪಾಲ್ ಅವರ ಏನು ಹ್ಯಾಂಡ್ ಇದೆ, ಇದರಲ್ಲಿ ಕೈವಾಡ ಏನಿದೆ, ಕೇರಳದ ಒಬ್ಬರು ಎಂಪಿ ಅವರು ನಾವು ಇದನ್ನ ತನಿಖೆನ ನಾವು ಕೈ ತೆಗೆದುಕೊಳ್ತೇವೆ ಅನ್ನುವ ಮಾತನ್ನು ಹೇಳ್ತಾರೆ, ಅವರ ಕೈವಾಡ ಏನಿದೆ, ಕೇರಳ ಅಸೆಂಬ್ಲಿಗೆ ಕೆಲವರು ಲೆಟರ್ ಅನ್ನ ಬರೀತಾರೆ, ಕೇರಳ ಅಸೆಂಬ್ಲಿಯಲ್ಲಿ ವಿಷಯವನ್ನು ತೆಗೆದುಕೊಳ್ಬೇಕು, ರಿಸಲ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಕೇರಳದಲ್ಲಿರುವ ಸ್ಥಾಪಿತ ಹಿತಾಸಕ್ತಿಗಳು ಯಾರೆಲ್ಲ, ಮತ್ತು ಈ ಒಂದು ಎಸ್ಐಟಿ ತನಿಖೆ ಆಗುವ ಆದಿತ್ಯವಾರ ಏನ್ ಮಾಡಿದ್ದಾರೆ, ಸೋಮವಾರ ಈ ಅನಾಮಿಕ ವ್ಯಕ್ತಿಯ ಮಂಪರು ಪರೀಕ್ಷೆಗೆ ಸ್ಥಳೀಯ ಎಸ್ಪಿ ಅವರು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ. ಅರ್ಜಿ ಹಿಯರಿಂಗ್ಗೆ ಸೋಮವಾರ ಬರ್ತಾ ಇತ್ತು. ಆದರೆ ಆದಿತ್ಯವಾರನೇ ಇವರು ಎಸ್ಐಟಿಯನ್ನ ಅನೌನ್ಸ್ ಮಾಡಿದ್ದಾರೆ. ಎಸ್ಐಟಿ ಇನ್ವೆಸ್ಟಿಗೇಷನ್ಸ್ ಏನಾಗ್ತಿದೆ ಅದ್ರ ಬಗ್ಗೆ ನಮಗೆ ಖಂಡಿತ ಎಲ್ಲ ರೀತಿಯ ಇನ್ವೆಸ್ಟಿಗೇಷನ್ಸ್ ನಾವು ಸ್ವಾಗತ ಮಾಡ್ತೇವೆ. ನಮ್ಮ ಮನಸ್ಸಿನಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ತರಾತುರಿಯಲ್ಲಿ ಎಸ್ಐಟಿ ರಚನೆ ಮಾಡಲಾಯಿತು. ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಮುಸುಕುಧಾರಿಗೆ ಮಂಪರು ಪರೀಕ್ಷೆಗೆ ಸಿದ್ದತೆ ಆಗಿತ್ತು. ದಕ್ಷಿಣ ಕನ್ನಡ ಎಸ್ಪಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದರ ನಡುವೆ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಎಸ್ಐಟಿ ರಚನೆ ಮಾಡಿದೆ. ಇದರ ಬಗ್ಗೆ ಗೃಹ ಸಚಿವರು ಸೂಕ್ತ ಉತ್ತರ ಕೊಡ್ತಾ ಇಲ್ಲ ಅಂತ. ಇನ್ನು ಶಶಿಕಾಂತ್ ಸೆಂಥಿಲ್ ಪಾತ್ರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇದಕ್ಕೆಲ್ಲ ರಾಜ್ಯ ಸರ್ಕಾರವೇ ಉತ್ತರ ನೀಡಬೇಕು. ವಿಧಾನಸೌಧದಲ್ಲಿ ಹಾಗಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮನಸ್ಸಿನಲ್ಲಿರುವಂತಹ ಕೆಲವು ಡೌಟ್ಸ್ಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನ ಹೋಮ್ ಮಿನಿಸ್ಟರ್ ಮಾಡಲಿಲ್ಲ. ಸುತ್ತು ಬಳಸಿ ಬೇರೆ ವಿಷಯಗಳನ್ನೇ ಮಾತಾಡಿದ್ದಾರೆ. ಒಂದು ಎಸ್ಐಟಿ ಏನು ರಚನೆ ಆಗಿದೆ, ಅದು ಇನ್ವೆಸ್ಟಿಗೇಷನ್ ಮಾಡುವ ಯಾವುದೇ ಏಜೆನ್ಸಿ ಬಗ್ಗೆ ನಮ್ಗೆ ಸಮಸ್ಯೆ ಇಲ್ಲ. ಆದರೆ ಎಸ್ಐಟಿ ತನಿಖೆಯಾದ ಬಗೆ, ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರು, ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನ ಕೈವಾಡ ಏನಿದೆ, ಇವರ ಇಲ್ಲಿ ಕರ್ನಾಟಕದ ಇನ್ಚಾರ್ಜ್ ವೇಣುಗೋಪಾಲ್ ಅವರ ಏನು ಹ್ಯಾಂಡ್ ಇದೆ, ಇದರಲ್ಲಿ ಕೈವಾಡ ಏನಿದೆ, ಕೇರಳದ ಒಬ್ಬರು ಎಂಪಿ ಅವರು ನಾವು ಇದನ್ನ ತನಿಖೆನ ನಾವು ಕೈ ತೆಗೆದುಕೊಳ್ತೇವೆ ಅನ್ನುವ ಮಾತನ್ನು ಹೇಳ್ತಾರೆ, ಅವರ ಕೈವಾಡ ಏನಿದೆ, ಕೇರಳ ಅಸೆಂಬ್ಲಿಗೆ ಕೆಲವರು ಲೆಟರ್ ಅನ್ನ ಬರೀತಾರೆ, ಕೇರಳ ಅಸೆಂಬ್ಲಿಯಲ್ಲಿ ವಿಷಯವನ್ನು ತೆಗೆದುಕೊಳ್ಬೇಕು, ರಿಸಲ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಕೇರಳದಲ್ಲಿರುವ ಸ್ಥಾಪಿತ ಹಿತಾಸಕ್ತಿಗಳು ಯಾರೆಲ್ಲ, ಮತ್ತು ಈ ಒಂದು ಎಸ್ಐಟಿ ತನಿಖೆ ಆಗುವ ಆದಿತ್ಯವಾರ ಏನ್ ಮಾಡಿದ್ದಾರೆ, ಸೋಮವಾರ ಈ ಅನಾಮಿಕ ವ್ಯಕ್ತಿಯ ಮಂಪರು ಪರೀಕ್ಷೆಗೆ ಸ್ಥಳೀಯ ಎಸ್ಪಿ ಅವರು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿರ್ತಾರೆ. ಅರ್ಜಿ ಹಿಯರಿಂಗ್ಗೆ ಸೋಮವಾರ ಬರ್ತಾ ಇತ್ತು. ಆದರೆ ಆದಿತ್ಯವಾರನೇ ಇವರು ಎಸ್ಐಟಿಯನ್ನ ಅನೌನ್ಸ್ ಮಾಡಿದ್ದಾರೆ. ಎಸ್ಐಟಿ ಇನ್ವೆಸ್ಟಿಗೇಷನ್ಸ್ ಏನಾಗ್ತಿದೆ ಅದ್ರ ಬಗ್ಗೆ ನಮಗೆ ಖಂಡಿತ ಎಲ್ಲ ರೀತಿಯ ಇನ್ವೆಸ್ಟಿಗೇಷನ್ಸ್ ನಾವು ಸ್ವಾಗತ ಮಾಡ್ತೇವೆ. ನಮ್ಮ ಮನಸ್ಸಿನಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ತರಾತುರಿಯಲ್ಲಿ ಎಸ್ಐಟಿ ರಚನೆ ಮಾಡಲಾಯಿತು. ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಮುಸುಕುಧಾರಿಗೆ ಮಂಪರು ಪರೀಕ್ಷೆಗೆ ಸಿದ್ದತೆ ಆಗಿತ್ತು. ದಕ್ಷಿಣ ಕನ್ನಡ ಎಸ್ಪಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದರ ನಡುವೆ ಸರ್ಕಾರ ಇದ್ದಕ್ಕಿದ್ದ ಹಾಗೆ ಎಸ್ಐಟಿ ರಚನೆ ಮಾಡಿದೆ. ಇದರ ಬಗ್ಗೆ ಗೃಹ ಸಚಿವರು ಸೂಕ್ತ ಉತ್ತರ ಕೊಡ್ತಾ ಇಲ್ಲ ಅಂತ. ಇನ್ನು ಶಶಿಕಾಂತ್ ಸೆಂಥಿಲ್ ಪಾತ್ರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇದಕ್ಕೆಲ್ಲ ರಾಜ್ಯ ಸರ್ಕಾರವೇ ಉತ್ತರ ನೀಡಬೇಕು. ವಿಧಾನಸೌಧದಲ್ಲಿ ಹಾಗಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ